ಬಿಡ್ತಿ ವರ್ಧಾ ನದಿ ಜೋಡಣೆ ಪರ ಹಾವೇರಿಯಲ್ಲಿ ಸಮಾವೇಶ ನಡೆದಿದೆ. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಬೇಡ್ತಿ ವರ್ಧಾ ನದಿ ಜೋಡಣೆಗೆ ಸಭೆ. ಬೇಡ್ತಿ ಮತ್ತು ವರ್ಧಾ ನದಿ ಜೋಡಣೆ ಪರ ಹಾವೇರಿಯಲ್ಲಿ ಸಮಾವೇಶ. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಬೇಡ್ತಿ ವರ್ಧಾ ನದಿ ಜೋಡಣೆಗೆ ಸಭೆ ಆಗ್ತಿದೆ. ಸಂಸದ ಬೊಮ್ಮಾಯಿ, ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಭಾಗಿಯಾಗಿದ್ದಾರೆ. ನದಿ ಜೋಡಣೆಯ ಯೋಜನೆಯ ಡಿಪಿಆರ್ ರಚನೆ ಮಾಡಬೇಕು. ಬೇಡ್ತಿ ನದಿಯ ನೀರು ವೃಥಾ ಸಮುದ್ರಕ್ಕೆ ಸೇರ್ತಿದೆ ಎಂದು ಆಕ್ಷೇಪ ಹೊರಹಾಕಿದ್ದಾರೆ. ಪರಿಸರ ಹಾಳಾಗದಂತೆ ಹಾವೇರಿಯ ವರದಾಗೆ ಬೇಡ್ತಿ ನದಿಯನ್ನ ಜೋಡಿಸಿ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮನವರಿಕೆಯನ್ನ ಮಾಡೋಣ ಅಂತ ಹೇಳ್ತಿದ್ದಾರೆ. ಯೋಜನೆಯ ಪರ ಬ್ಯಾಟ್ ಬೀಸಿದ ಸಂಸದ ಬಸವರಾಜ ಬೊಮ್ಮಾಯಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಿಯೋಗ ಕೊಂಡೊಯ್ಯಲು ತೀರ್ಮಾನವನ್ನ ಮಾಡಲಾಗಿದೆ. ಸುಮ್ಮನೆ ಬೇಡ್ತಿ ನದಿಯ ನೀರು ವೇಸ್ಟ್ ಆಗ್ತಿದೆ, ಸಮುದ್ರಕ್ಕೆ ಸೇರ್ತಿದೆ, ಆ ಕಾರಣದಿಂದ ನದಿ ಜೋಡಣೆ ಆಗ್ಲಿ ಅಂತ ಈಗ ಹಾವೇರಿಯಲ್ಲಿ ಸಮಾವೇಶ. ಹಾವೇರಿಯ ಹುಕ್ಕೇರಿ ಮಠದಲ್ಲಿ ಬೇಡ್ತಿ ಮತ್ತು ವರದಾ ನದಿ ಜೋಡಣೆಗೆ ಸಭೆಯಾಗ್ತಿದೆ. ಸಂಸದ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ನದಿ ಜೋಡಣೆಯ ಯೋಜನೆಗೆ ಡಿಪಿಆರ್ ರಚನೆ ಮಾಡಬೇಕು. ಬೇಡ್ತಿ ನದಿ ನೀರು ವೃಥಾ ಸಮುದ್ರಕ್ಕೆ ಸೇರ್ತಿದೆ ಅಂತ ಆಕ್ಷೇಪ ಹೊರಬಂದಿದೆ. ಪರಿಸರ ಹಾಳಾಗದಂತೆ ಹಾವೇರಿಯ ವರದಾಗೆ ಬೇಡ್ತಿಯ ನದಿಯನ್ನ ಜೋಡಿಸಿ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಕೂಡ ಮನವರಿಕೆಯನ್ನ ಮಾಡೋಣ. ಯೋಜನೆಯ ಪರ ಬ್ಯಾಟ್ ಬೀಸಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿಯೋಗವನ್ನ ಕೊಂಡೊಯ್ಯಲು ಕೂಡ ಈಗ ತೀರ್ಮಾನವನ್ನ ಮಾಡಿರುವಂಥದ್ದು. ಬೇಡ್ತಿ ವರದಾ ನದಿಯನ್ನ ಜೋಡಣೆ ಮಾಡಬೇಕು. ಸುಮ್ಮನೆ ಬೇಡ್ತಿ ನದಿಯ ನೀರು ಸಮುದ್ರಕ್ಕೆ ಸೇರಿ ಸಮುದ್ರದ ಪಾಲಾಗಿ ವೃಥಾ ವೇಸ್ಟ್ ಆಗ್ತಿದೆ ನೀರು. ಹಾಗಾಗಿ ಇದನ್ನ ಜನರಿಗೆ ಉಪಯೋಗವಾಗುವಂತೆ ವರದಾ ನದಿಗೆ ಜೋಡಣೆ ಮಾಡಬೇಕು ಅಂತ ಹೇಳಿರುವಂಥದ್ದು. ಜೊತೆಗೆ ಈ ನೀರು ಏನು ವೇಸ್ಟ್ ಆಗ್ತಿದೆ ಇದರ ಬಗ್ಗೆ ಆಕ್ಷೇಪ ಕೂಡ ಹೊರಬಂದಿದೆ. ಪರಿಸರ ಹಾಳಾಗದಂತೆ ಎರಡೂ ನದಿಗಳನ್ನು ಜೋಡಿಸಿ ಜನರಿಗೆ ಅನುಕೂಲವನ್ನ ಮಾಡೋಣ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮನವರಿಕೆ ಮಾಡೋಣ ಅಂತ ಹೇಳಿದ್ದಾರೆ. ನಂಬರ್ 1, ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತವಾಗಿ ಈ ಗುರಿ ಮುಟ್ಟುವವರೆಗೂ ಹೋರಾಟವನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಮತ್ತು ಮನವರಿಕೆ ಮಾಡಿಕೊಡುವಂಥ ಅವಶ್ಯಕತೆ ಇದೆ. DPR ಅಲ್ಲಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕವಾಗಿರುವಂಥ ನೀರು ಹಿಡಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ DPRನಲ್ಲಿ ಆ ಅಂಶವನ್ನು ಸೇರಿಸಬೇಕು ಅಂತ ಹೇಳಿ ಈಗ ನಾನು ಆಗಲೇ ಏನು ಬರೆದಿದ್ದೇನೆ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ, ಶಾಸಕರು, ಸಂಸತ್ ಸದಸ್ಯರು, ಮಾಜಿ ಸಚಿವರು, ಶಾಸಕರು ಮತ್ತು ಪರಮ ಪೂಜ್ಯರು, ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಭೇಟಿಯಾಗುವಂಥದ್ದು, ಮನವರಿಕೆ ಮಾಡಿಕೊಡುವಂಥದ್ದು. DPR ಅಲ್ಲಿ ಈಗೇನು ನಾವು ಹೇಳಿದ್ವಲ್ಲ, ಹೊಸ ವಿಚಾರಗಳನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ DPRನ್ನು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಜಲಸಂಪನ್ಮೂಲ ಸಚಿವರಿಗೂ ನಿಯೋಗವನ್ನು ಭೇಟಿಯಾಗುವಂಥದ್ದು. ಒಂದೇ ನಿಯೋಗ 2 ಕಡೆ ಭೇಟಿಯಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಇರೋದ್ರಿಂದ ಅವ್ರನ್ನ ಭೇಟಿಯಾಗುವಂಥದ್ದು. ಅಲ್ಲಿ ಜಲಸಂಪನ್ಮೂಲ ಸಚಿವರನ್ನ ಮತ್ತು ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಎಲ್ಲ ಸಚಿವರನ್ನು ಕೂಡ ಭೇಟಿಯಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಎರಡನೇದ್ದು, ಇದಾದ ಮೇಲೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವಂಥದ್ದು. ವರ್ಧಾ ನದಿ ತೀರ ಅಷ್ಟೇ ಅಲ್ಲ, ನಮ್ಮ ಧರ್ಮಾ ನದಿ ತೀರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಇದು ಅವಶ್ಯಕತೆ ಇದೆ. ಕುಡಿಯೋ ನೀರಿನ ಯೋಜನೆ ಎಲ್ಲವೂ ಕೂಡ ತುಂಗಭದ್ರಾ ಮತ್ತು ವರ್ಧಾ ನದಿಯ ಪಾತ್ರದಲ್ಲಿ ಇರೋದರಿಂದ ಅದು ನಮ್ಮ ಎಲ್ಲ ಕುಡಿಯೋ ನೀರಿನ ಯೋಜನೆಗಳು ಇದರ ಮೇಲೆ ಅವಲಂಬಿತವಾಗಿದ್ದಾವೆ. ಅದರಿಂದ ಪ್ರತಿಯೊಂದು ಗ್ರಾಮಕ್ಕೂ ಇದರ ಒಂದು ಅವಶ್ಯಕತೆ ಇದೆ ಕುಡಿಯೋ ನೀರಿನ ದೃಷ್ಟಿಯಿಂದ. ಮತ್ತು ಹಾವೇರಿ, ಹಾನಗಲ್, ಬ್ಯಾಡಗಿ, ಶಿಗ್ಗಾಂವ್, ಸವಣೂರು ನಗರಸಭೆಗಳಿಗೆ ಇದರ ಅವಶ್ಯಕತೆ ಇದೆ. ಶಿಗ್ಗಾಂವ್, ಸವಣೂರು, ಬಂಕಾಪುರ. ಹೀಗಾಗಿ ಇದು ಅತ್ಯಂತ ಮಹತ್ವದಿರೋದರಿಂದ ಅಲ್ಲೆಲ್ಲ ಕಡೆ ಜನಜಾಗೃತಿ ಸಭೆಯನ್ನು ಮಾಡಿ ಒತ್ತಡವನ್ನು ಮಾಡುವಂಥದ್ದು. ನಿರಂತರವಾಗಿ ಇದರ ಮೇಲೆ ಸಂಪೂರ್ಣವಾಗಿ ನಾವು ಇದನ್ನು ಗಮನಿಸಬೇಕನ್ನುವಂಥ ದೃಷ್ಟಿಯಿಂದ ಒಂದು ತಜ್ಞರ ಸಮಿತಿಯನ್ನು ಮಾಡ್ತೀವಿ. ಮತ್ತು ಇನ್ನೊಂದು, ಏನಾದರೂ ಲೀಗಲ್ ಇಶ್ಯೂ ಬಂದರೆ ಫೈಟ್ ಮಾಡೋದಕ್ಕೆ ಒಂದು ಲೀಗಲ್ ಟೀಮನ್ನು ಕೂಡ ಮಾಡುವಂಥದ್ದು.
ಇಷ್ಟು ತೀರ್ಮಾನ ಆಗಿದೆ. ಹುಕ್ಕೇರಿ ಸದಾಶಿವ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿಯೋಗಗಳು ಹೋಗುವಂಥದ್ದು, ಮತ್ತೆ ಮಧ್ಯದಲ್ಲಿ ಏನು ಅವಶ್ಯಕತೆ ಬಿದ್ದರೆ, ಏನು ಹೋರಾಟ ಅವಶ್ಯಕತೆ ಬಿದ್ದರೆ ಅದಕ್ಕೂ ಕೂಡ ಪರಮ ಪೂಜ್ಯರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತೀವಿ. ವರದಾ ಬೇಡ್ತಿ ನದಿ ಜೋಡಣೆಯ ಬಗ್ಗೆ ಇದು 2ನೇ ಪೂರ್ವಭಾವಿ ಸಭೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು, ಮಾಜಿ ಮತ್ತು ಹಾಲಿ ಶಾಸಕರನ್ನೊಳಗೊಂಡಂಥ ಮತ್ತು ರೈತ ಸಂಘದ ಎಲ್ಲ ಸಂಘಟನೆಯೊಂದಿಗೆ ಸಾಮಾಜಿಕ ಹೋರಾಟಗಾರರ ಸಹಯೋಗದಲ್ಲಿ ಇದೊಂದು ಅಪರೂಪವಾದಂಥ ಕಾರ್ಯಕ್ರಮ ನೆರವೇರಿದೆ. ನಮ್ಮ ಜಿಲ್ಲೆಯ ಕೆಲವು ಮಠಾಧೀಶರು, ಇನ್ನೂ ಕೆಲವು ಜನ ಮಠಾಧೀಶರು ಪಾಲ್ಗೊಳ್ಳುವವರಿದ್ದರು. ಈ ಎಲ್ಲ ವಿಶೇಷ ಕಾರ್ಯಕ್ರಮವನ್ನು ಮುಂದಿನ ಹೋರಾಟಕ್ಕೆ ಒಂದು ವಿಶೇಷವಾದ ರೂಪುರೇಷೆಗಳನ್ನು ಹಾಕ್ಕೊಳ್ಬೇಕು. ಜೊತೆಗೆ ಈ ಒಂದು ನದಿ ಜೋಡಣೆ ಆಗುವವರೆಗೂ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ಸಂಕಲ್ಪವನ್ನು ಜಿಲ್ಲೆಯ ಎಲ್ಲ ಮಠಾಧೀಶರು ಮತ್ತು ರಾಜಕೀಯ ನಾಯಕರುಗಳು ಮತ್ತು ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸಂಕಲ್ಪಿಸಿದ್ದಾರೆ. ನಾವೆಲ್ಲರೂ ಮುಂದೆ ಇದೊಂದು ಹೋರಾಟದ ರೂಪುರೇಷೆಗಳನ್ನು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ರೀತಿಯಾದಂಥ ಹೋರಾಟ ರೂಪುರೇಷೆಯನ್ನು ಮಾಡಿ ಇದೊಂದು ನಿಯೋಗವನ್ನು ಕೇಂದ್ರ